ನಮ್ಮ ಕೊರತೂರು ಹೋಬಳಿ ಪಂಟೂರು ಗ್ರಾಮ ಸರ್ವೆ ನಂಬರ್ 54ರಲ್ಲಿ, ಅದು ಓಲ್ಡ್ ಸರ್ವೆ ನಂಬರ್ 54, ನ್ಯೂ ಸರ್ವೆ ನಂಬರು 110. ಈ ಜಾಗದಲ್ಲಿ 1 ಎಕರೆ 30 ಗುಂಟೆ 3 ಗುಂಟೆ ಬಂದು ಗೋಮಳ್ಳ ಖರಾಬ್. ಈ ಜಾಗ ಬಂದು ನಮ್ಮ ಕಾವೇರಿಗ ಅಲಿಯಾಸ್ ಗುದ್ಗ ಅನ್ನೋರಿಗೆ ಜಮೀನು ಮಂಜೂರಾಗ್ತಿತ್ತು. ಎಷ್ಟೋ 1 ಎಕರೆ 30 ಗುಂಟೆ, ಅದರಲ್ಲಿ ಖರಾಬ್ ಬಂದು 33 ಗುಂಟೆ, 1 ಎಕರೆ 33 ಗುಂಟೆ ಟೋಟಲು. ಈ ಜಾಗನ ಏನು ಮಾಡ್ತಾರೆ, ಅವರು ಮಗಳಾದಂತಹ ಮಲ್ಲಮ್ಮ, ಸರಿ, ಅವ್ರ ಹೆಂಡತಿ ಆದಂತಹ ಮಲ್ಲಮ್ಮ ಮತ್ತು ಮಲ್ಲಮ್ಮನ ಮಗನಾದಂತಹ ರಾಮಪ್ಪ, ನೋಡಿ ಇವರಿದ್ದಾರೆ. ಇವರಿಬ್ಬರು ಸುಬ್ಬಣ್ಣ ಅವ್ರಿಗೆ ಮಾರಿದ್ದಾರೆ ಅಂತೇಳ್ಬಿಟ್ಟು ಒಂದು ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಸರ್ವೆ ಇದು ಏನಿದು 69ರಲ್ಲಿ ಮಾರಿದ್ದಾರೆ ಅಂತೇಳ್ಬಿಟ್ಟು ಒಂದು ದಾಖಲೆ ಕ್ರಿಯೇಟ್ ಮಾಡ್ತಾರೆ. ಆದರೆ ಮಲ್ಲಮ್ಮ ಅವರಾಗ್ಬೋದು, ರಾಮಪ್ಪ ಅವರಾಗ್ಬೋದು, ಈ ಜಮೀನು ಯಾವುದೇ ಕಾರಣಕ್ಕೂ ಮಾರಲ್ಲ. ಮಾರಿರೋದಕ್ಕೆ ಪಾಪ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. ನಕಲಿ ದಾಖಲೆಗಳು ಸೃಷ್ಟಿ ಮಾಡಿಕೊಂಡು ಖಾತೆ ಮಾಡಿಕೊಂಡು ಈ ಸೋಮಾದೂರ ಅನ್ನೋರಿಗೆ ಮಾರಿದ್ದಾರೆ ಏನು ಈ ಜಾಗನ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಮೂಲ ವರದಿ ಏನು ಈ ಜಮೀನಿಗೆ ಸಂಬಂಧಪಟ್ಟಂಗೆ ನೈಜ ವರದಿ ಬೇಕು ಅಂತೇಳ್ಬಿಟ್ಟು ಕೇಳಿದಾಗ, ಈ ಮಲ್ಲಮ್ಮ ರಾಮಪ್ಪ ಮಾರಿರೋದಕ್ಕೆ ಯಾವುದೇ ಸಂಬಂಧಪಟ್ಟಂಥ ದಾಖಲೆಗಳು ಲಭ್ಯ ಇಲ್ಲ ಅಂತೇಳ್ಬಿಟ್ಟು ಕೊಟ್ಟಿದೆ. ಇಲ್ಲಿ ಎಂಟ್ರಿ ಇಲ್ಲ. ಇವ್ರು ಮಾರಿರೋದಕ್ಕೆ ಯಾವುದೇ ದಾಖಲೆ, ನೋಡಿ ರಾಮಪ್ಪ ಬದುಕಿದಾರಲ್ಲ ಪಾಪ, ಮಾರಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದರೆ 1 ಎಕರೆ 30 ಗುಂಟೆ ಜಾಗನ ಸುಬ್ಬಣ್ಣ ಅನ್ನೋರು ಅಕ್ರಮವಾಗಿ ಸುಮಧುರ ಬಿಲ್ಡರ್ಸ್ ಅವ್ರಿಗೆ ಈ ಜಾಗನ ಮಾರಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ನೈಜ ವರದಿ ಪ್ರಕಾರ ಸುಬ್ಬಣ್ಣ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಮತ್ತು ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು. ಜೊತೆಗೆ ಇವ್ರ ಜಾಗನ ನೈಜ ವರದಿನ ಆಧರಿಸಿ ಮಾನ್ಯ AC ಮತ್ತು DC ಅವರು ಸುಬ್ಬಣ್ಣ ಅವ್ರಿಗಾಗಿರೋಂಥ ಖಾತೆ ವಜಾ ಆಗಬೇಕು. ಕೋರ್ಟಲ್ಲಿ ಕೂಡ ಇನ್ನೇನು ಈ ಪ್ರಕರಣ ಕೋರ್ಟಲ್ಲಿ ಕೂಡ ಇದು ಮಾಡ್ತೀವಿ. ಇದ್ರ ಜೊತೆಗೇನೆಂದರೆ, ಏನು ನಮ್ಮ ಪಂಟೂರು ಗ್ರಾಮದಲ್ಲಿ ಸುಮಾರು ಪ್ರಕರಣಗಳು ಇದೇ ಥರ ಆಗಿದೆ. ಆದರೆ ನಿಜವಾಗ್ಲೂ ಬಡವ್ರಿಗೆ ನೋಡಿ, ಪ್ರತಿಯೊಂದು ಮೂಲ ದಾಖಲೆಗಳೆಲ್ಲ ಇವರ ಹೆಸರಲ್ಲೇ ಇದೆ. ಎಲ್ಲ ದಾಖಲೆಗಳು ಅವರು ಕುಟುಂಬಸ್ಥರು ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾರೆ. ಆದರೆ ಈ ಜಾಗಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಾಗ್ದಿರ ಈ ರಾಮಪ್ಪ ಮತ್ತು ಈ ಕಾವೇರಪ್ಪ ಅನ್ನೋರ ಒಂದು ಕುಟುಂಬಕ್ಕೆ ಮೋಸ ಮಾಡಿರೋಂಥದ್ದು ಸುಬ್ಬಣ್ಣ ಅವರು. ಅವ್ರ ಮೇಲೆ ಕಾನೂನು ಕ್ರಮಕ್ಕೆ ಮತ್ತು ಇವರು ಜಮೀನು ಇವರು ಉಳಿಸೋದಕ್ಕೋಸ್ಕರ ಆಗ್ರಹ ಮಾಡ್ತಾಯಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಸುಬ್ಬಣ್ಣ ಅವ್ರು ಮಾಡಿರೋದು. ಇವ್ರು ಮಾರಿಲ್ಲಲ್ಲ, ಮಾರಿದ್ಯಾ? ಮಾರಿಲ್ಲ. ಇವ್ರು ಮಾರಿದಿರ ಅವ್ರ ಹೆಸರಿಗೆ ಹೆಂಗೋಯ್ತು ಜಮೀನು ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂಗೆ ಹಂತವಾಗಿ ನಮ್ಮ ಹೋರಾಟ ಈಗ ನೈಜ ವರದಿ ಪ್ರಕಾರ ಈ ಜಮೀನು ಇವ್ರದೇ. ಅದ್ರ ಪ್ರಕಾರ ಯಾವ ಥರ ಇವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಇವ್ರ ಜಾಗನ ಬಿಡಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ಅಧಿಕಾರಿಗಳು ಯಾವ ರೀತಿ ಶಾಮೀಲಾಗಿ ಖಾತೆ ಮಾಡೋದಕ್ಕೆ? ಅಧಿಕಾರಿಗಳು ಇವಾಗ ನಡೆದಿರೋಂಥದ್ದು ಇದಲ್ಲ ಸರ್, ಇದು ತುಂಬ ಹಳೇದು ನಡೆದಿರೋಂಥದ್ದು. ಬಟ್ ಇವಾಗಿರೋಂಥ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, 100% ಮಾಡಿಕೊಡ್ತಾರೆ ಸರ್. ಥ್ಯಾಂಕ್ ಯು. ಈ ಒಂದು ಪಣತೂರು ಗ್ರಾಮದ 110ನೇ ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಸುಮಧುರ ಅಂತಕ್ಕಂಥ ಒಂದು ಆಫೀಸ್ ಇಲ್ಲದ್ರೆ ಮಾಲ್ ಇರಬೇಕದು ದೌರ್ಜನ್ಯ ಮಾಡಿ ಈ ದಲಿತರ ಜಮೀನನ್ನು ಇಟ್ಕೊಂಡು ಈ ಒಂದು ಜಾಗದಲ್ಲಿ ಇವರನ್ನು ಸೇರಿಸದೆ ಬಹಳ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಾವು ನಮ್ಮ ಸಂದೇಶ್ವರವರ ಮುಖಾಂತರ ಸುಮಾರು ಈಗಾಗಲೇ ಕೋರ್ಟಲ್ಲಿ ದಾವೆ ಹೂಡಿದ್ದೇವೆ. ಮತ್ತು DC-ಗೆ AC ಅವರು ಕೂಡ ನಾವು ವಕಾಲತ್ತನ್ನು ಹಾಕ್ಕೊಂಡಿದ್ದೇವೆ. ಈ ಒಂದು ಮೋಸ ಆಗಿರತಕ್ಕಂಥ ಈ ಒಂದು ನಮ್ಮ ಹೆಸರು ರಾಮಯ್ಯನವರಿಗೆ ದಯಮಾಡಿ ಈಗೇನು ಅಧಿಕಾರಿಗಳಿದ್ದೀರಿ, ನಮ್ಮ ಸಂದೇಶ್ವರು ಹೇಳ್ದಂಗೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಲ್ಲವಾದರೆ ಇದೇ ಜಾಗದಲ್ಲಿ ಸುಮಾರು ಜನಗಳನ್ನ ಸೇರಿಸಿ ಹೋರಾಟ ಮಾಡಿ, ಮತ್ತು ಪಂಚಾಯತ್ ಆಗಿರ್ಬೋದು, ಇಲ್ಲ ಪುರಸಭೆ ಆಗಿರ್ಬೋದು, ಅಲ್ಲಿ ಹೋರಾಟ ಮಾಡಿ ಇವ್ರಿಗೆ ದಾಖಲೆಗಳನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಸಂಘಟನೆ ಮುಖಾಂತರ ಮಾಡ್ತೀವಿ. ಇವ್ರಿಗೆ ನ್ಯಾಯ ಸಿಗಬೇಕಂತೇಳಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಪುತ್ತೂರು ಗ್ರಾಮ ಅಂತ ನಮ್ಮ ವಾಸ ಮಾಡ್ತೀವಿ ಸ್ಥಳ. ಅದರಲ್ಲಿ ಮೂಲ ನಮ್ಮ ತಾತವರಿಗೆ 1 ಎಕರೆ 33 ಗುಂಟೆ ಜಮೀನು ಮಂಜೂರಾಗುತ್ತೆ. ನಮ್ಮ ತಂದೆಯವರು ನಮ್ಮ ಅಜ್ಜವರು ಇದು ಮಾಡಿ ನಕಲಿ ದಾಖಲೆ ಸೃಷ್ಟಿಸಿ ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ. ನಮಗೆ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಹೇಳ್ತೀವಿ. ನಮ್ಮದು ನಮ್ಮ ಕುಟುಂಬದವ್ರು ಏನೇ ಮಾಡ್ತೀರಾ ಅಕ್ರಮವಾಗಿ ಬಂದು ನಮ್ಮ ಜಮೀನು ನಮ್ಮನ್ನು ಒಳಗಡೆ ಬಿಡ್ತೀರಾ, ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ನ್ಯಾಯಾಲಯ ನಮಗೆ ಇದು ಮಾಡಿ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕು. ಸರ್ವೆ ನಂಬರ್ ಏನು, ಎಷ್ಟು ಜಾಗ? ಓಲ್ಡ್ ಸರ್ವೆ ನಂಬರ್ 54, ನ್ಯೂ ಸರ್ವೆ ನಂಬರ್ 110, 1 ಎಕರೆ 33 ಗುಂಟೆ ಜಮೀನು. ಅದರಲ್ಲಿ 1 ಎಕರೆ ಬಂದು ಸುಮ್ಮದವ್ರು 1 ಎಕರೆ 14 ಗುಂಟೆ ಅವರು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾರೆ. ಇನ್ನು 13 ಗುಂಟೆ ಅಲ್ಲಿ ಉಳಿಸ್ಕೊಂಡಿದ್ದಾರೆ ಸುಬ್ಬಣ್ಣ ಅವರು ಅಂದ್ಬಿಟ್ಟು. ಅವಿಬ್ಬರದ್ದು ಸೇರಿ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ಕೇಳ್ತೀವಿ.